ನಾನು ನಿನ್ ಚಾಲೆಂಜ್ ಮಾಡ್ತೀನಿ ಕಣ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ, ನೋಡ್ತೀನಿ ನಾನು, ನೋಡ್ತೀನಿ ಬಾರ. ಅವ್ನ್ ಡ್ರ್ಯಾಗರ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಅವಾಗ ಅವನೇ ಪ್ರವೋಕ್ ಮಾಡಿ ನನ್ನ ಕರೀತಾ ಇದ್ದಾನೆ. ನನ್ನ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾನು ಕತ್ತಿ ತಗೊಂಡಿದ್ದೆ ಅಷ್ಟೇ ಬಿಟ್ರೆ ನಾನು ಅದನ್ನ ಅವನಿಗೆ ಕಡಿಯೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಬೇಕು ಅಂತಲ್ಲ, ಸೆಲ್ಫ್ ಡಿಫೆನ್ಸ್ ಮಾಡ್ಕೊಂಡಿರೋದಿಲ್ಲ. ನಾನು ನೋಡಿದೆ ಮತ್ತೆ ಬಾರ, ಕತ್ತಿ ಬಿಟ್ಟು ಬಾರ, 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 ಕತ್ತಿ ಬಿಟ್ಟು ಬಾರ, ಇವತ್ತು ಅವನು ಕುಡಿದ್ ಬಿಟ್ಟಿದ್ದ. ನಾನ್ ಕತ್ತಿ ತಾಂಡಿದ ಉದ್ದೇಶನೇ ಅವನು ಡ್ರ್ಯಾಗರ್ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಕತ್ತಿ ತಾಂಡಿದ್ದು. ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬರ್ಲಿ ಅವನು, ಬಾರ. ಹಲೋ ಸರ್ ಹೇಳಿ. ಏನದು ಆ ರೀತಿ ಗಲಾಟೆ ಏನೋ ಆಗಿದೆಯಲ್ಲ ನಿಮ್ಮಲ್ಲಿ? ಸರ್ ಏನಿಲ್ಲ, ನಮ್ಮ ಊರಲ್ಲಿ ಇವತ್ತು ದೇವ್ರದ್ದು ಹರಕೆ ಇತ್ತು, ಪ್ರೋಗ್ರಾಮ್ ಇತ್ತು. ಅರೌಂಡ್ ಒಂದು 3 ಗಂಟೆ ಅಷ್ಟೊತ್ತಿಗೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೋಗಿ ಅದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮುಗಿದ್ ಬರ್ಬೇಕಾದ್ರೆ 6 ಗಂಟೆ ಆಯ್ತು. 6 ಗಂಟೆ ಆಯ್ತು. ನಾನು ಅಲ್ಲೆಲ್ಲ ಊಟ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಇವನು ದಯಾನಂದ, ಇವನು ನನ್ಗೆ ಆಲ್ರೆಡಿ ನನ್ನ ಹತ್ರ ಅವ್ನು ಮಾತಾಡಲ್ಲ. ಅವನು ಆಕ್ಚುಲಿ ಅವಂದು ನಂದು ಅಂದ್ರೆ ಈಗ ರಾಜಕೀಯವಾಗಿ ಸುಮ್ನೆ ಅದು, ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಿಜೆಪಿಲಿ ಇದ್ದೆ, ಆಮೇಲೆ ಬಿಜೆಪಿಯಿಂದ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅದೇ. ಆಮೇಲೆ ಇವ್ನು ನನ್ ಮೇಲೆ ಒಂದ್ಸತಿ ಇದೇ ರಾಜಕಾರಣದ ವಿಚಾರಕ್ಕೋಸ್ಕರ ಒಂದ್ಸತಿ ಗಲಾಟೆ ಮಾಡಿದ್ದ. ಹಿಂಗೆಲ್ಲ ಇತ್ತು. ಅವ್ನು ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಇವತ್ತು ಅವನು ಕುಡಿದ್ ಬಿಟ್ಟಿದ್ದ. ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ನು ಕುಡ್ದಿದ್ದ. ಏನಾಯ್ತು ಅಂದ್ರೆ ದಿಢೀರ್ ಅನ್ನಂಗೆ ನನ್ ಕಾರನ್ನ ನಿಲ್ಲಿಸ್ಕೊಂಡು ನಾನು ಯಾರಿಗೋ ವೆಯ್ಟ್ ಮಾಡ್ತಾ ಇದ್ದೆ. ಹಿಂದ್ಗಡೆ ನನ್ನ ಸ್ನೇಹಿತ ಇವನು ಶ್ರೀನಾಥ್ ಬರ್ಬೇಕಿತ್ತು, ಅವನಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಇವನು ದಿಢೀರ್ ಅನ್ನಂಗೆ ಯಾವ್ದೋ ವಿಚಾರ ಅಂತ ತೆಗ್ದು ನನ್ನ ಹತ್ರ ಸುಮ್ನೆ ಗಲಾಟೆ ಮಾಡೋದಕ್ ಪ್ರಯತ್ನ ಪಟ್ಟ. ಅವಾಗ ಏನಾಯ್ತು, ಅವನ ಹತ್ರ ಡ್ರ್ಯಾಗರ್ ಇತ್ತು ಕೈಲಿ. ಆ ವಿಡಿಯೋದಲ್ಲಿ ಡ್ರ್ಯಾಗರ್ ಇದೆ. ಆ ವಿಡಿಯೋ ಅವ್ನ್ ಮಾಡಿರೋದು, ನಾನ್ ಯಾವ್ದೇ ರೀತಿ ವಿಡಿಯೋ ಮಾಡಿಲ್ಲ. ಆಮೇಲೆ ನೀವು ಆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು, ಅವನು ಏನ್ ಮಾಡಿದಾನೆ, ಅವ್ನು ನನ್ನನ್ನ ಪ್ರವೋಕ್ ಮಾಡಿ ಬಾ ಬಾ ಅಂತ ಕರೀತಾ ಇದ್ದಾನೆ, ಗಲಾಟಿಗೆ ಕರೀತಾ ಇದ್ದಾನೆ. ನಾನ್ ಅವಾಗ ಏನ್ ಮಾಡಿದೆ, ನಾನು ಅದ್ ಆಕ್ಚುಲಿ ನಾನ್ ತೋಟಕ್ಕೆ ಹೋಗೋಷ್ಟೊತ್ತಿಗೆ ಕತ್ತಿ ಇಟ್ಕೊಂಡಿರ್ತೀನಿ. ಆ ಕತ್ತಿನ ನಾನೇನ್ ಮಾಡಿದೆ, ಅವ್ನ್ ಡ್ರ್ಯಾಗರ್ ಇಟ್ಕೊಂಡ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ನನ್ ಸೇಫ್ಟಿ ನಾನು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಂಡ್ಲೇಬೇಕಣ ಅನಿವಾರ್ಯವಾಗಿ. ಈಗ ಅವ್ನ್ ನನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂದಾಗ ನಾನ್ ಇದ್ ಮಾಡ್ಬೇಕಲ್ಲ. ಆಮೇಲೆ ಏನಾಯ್ತು, ನಾನ್ ಕಾರಿಂದ ಕತ್ತಿನ ತೆಕ್ಕೊಂಡೆ. ಮತ್ತೆ ಅವನು ಅಲ್ಲಿ ವಿಡಿಯೋದಲ್ಲಿ ಅದೇ ನೀವು ಕತ್ತಿ ಬಿಟ್ಟು ಬನ್ನಿ, ಕತ್ತಿ ಬಿಟ್ ಬಾ ಅಂತ ಹೇಳ್ತಾರೆ. ಅವ್ನು ಡ್ರ್ಯಾಗರ್ ಇಟ್ಕೊಂಡು ಕತ್ತಿ ಬಿಟ್ ಬಾ ಅಂತ ಹೇಳಿದ. ಅವನು ವಿಡಿಯೋ ಮಾಡ್ಬೇಕಾದ್ರೆ ನಾನು ಒಂದೇ ಒಂದ್ ಮಾತು ಕೂಡ ಆಡಿಲ್ಲ, ನಾನು ಯಾವ್ದೇ ರೀತಿ ನಾನು ಮಾತಾಡಿಲ್ಲ. ನಾನ್ ಕತ್ತಿ ತಾಂಡಿದ್ ಉದ್ದೇಶನೇ ಅವನು ಡ್ರ್ಯಾಗರ್ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಕತ್ತಿ ತಾಂಡಿದ್ದು. ಅವಾಗ ಅವನೇ ಪ್ರವೋಕ್ ಮಾಡಿ ಬಾ ಬಾ ಅಂತ ಕರೀತಾ ಇದ್ದಾನೆ ನೋಡಿ. ನಾನು ಅವನಿಗೆ ಕೆಟ್ಟ ಪದಗಳನ್ನ ಯಾವ್ದನ್ನು ಬಳಸಿಲ್ಲ. ಈಗ ನಾವು ಒಂದು ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕಾದ್ರೆ ನಮಗೆ ಏನಕ್ ಬೇಕಣ್ಣ? ನಾವೇನು ನಮ್ದೇನ್ ರೌಡಿ ಶೀಟ್ರಲ್ಲ ಏನಲ್ಲ, ನಾವು ಯಾವ್ದು ಕೆಟ್ಟ ಹಿನ್ನೆಲೆ ಇಟ್ಕೊಂಡ್ ಬಂದಿಲ್ಲ. ಅವ್ರು ರೌಡಿ ಶೀಟ್ರ? ಅವ್ನು ರೌಡಿ ಶೀಟ್ರಲ್ಲ. ಅವ್ನು ಈ ಹಿಂದೆ ಬಾಳೆಹೊನ್ನೂರು ಸ್ಟೇಷನ್ ಲಿಮಿಟ್ ಅಲ್ಲಿ ಅವನು ಆಕ್ಚುಲಿ ಥೆಫ್ಟ್ ಕೇಸಲ್ಲಿ ಅವನು ಅರೆಸ್ಟ್ ಆಗಿದ್ದ. ಅವನು ಆಕ್ಚುಲಿ ಕಳ್ತನ ಮಾಡಿ ಅರೆಸ್ಟ್ ಆಗಿದ್ದ. ಹಿಂಗೆ ಅವ್ನ ಹಿನ್ನೆಲೆ ನೋಡಿ, ಅವನ ಮೇಲೆ ಮರಳು ಹೊಡೆದು ಅವ್ನ ಗಾಡಿ ಎಲ್ಲ ಸೀಸ್ ಆಗಿದೆ. ಅವನು ಮರಳು ದಂಧೆ ಮಾಡ್ತಾನೆ, ಫ್ಯಾಕ್ಟ್ರಿ ಇದೆ ಒಂದು ಮರಳು ದಂಧೆ ಮಾಡೋದು. ಅವನು ನಮ್ದು ಯಾವ್ದೇ ರೀತಿದ್ ಆ ತರದ್ದು ಯಾವ್ದು ಇದ್ ಮಾಡ್ಕೊಂಡ್ ಬಂದಿಲ್ಲ ನಾವು ಆಯ್ತಾ. ಅವ್ನು ಆತರ ಡ್ರ್ಯಾಗರ್ ಇಟ್ಕೊಂಡ್ ಬಂದು ಅಟ್ಯಾಕ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನಾನ್ ಕತ್ತಿನ ಇದ್ ಮಾಡ್ದೆ. ಅಷ್ಟೊತ್ತಿಗೆ ಅಲ್ಲಿ ಊರು ಮನೆಯವರೆಲ್ಲ ಹಬ್ಬ ಅಲ್ಲಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ಅವರೆಲ್ಲ ಬಂದು ಅಡ್ಡ ನಿಂತ್ಕೊಂಡಿದ್ದಾರೆ, ಬಿಡಿಸಿದ್ದಾರೆ. ಅವನು ಅಲ್ಲಿ ಹೇಳ್ತಾರೆ ನೋಡಿ, ಅವ್ರು ಯಾರು ನನ್ನ ಇದಕ್ ಮಾಡ್ತಿಲ್ಲ, ಅವನಿಗೆ ಸುಮ್ನಿರು ಅಂತ ಅವನಿಗೆ ಹೇಳ್ತೀರ, ಆದ್ರೂ ಅವನು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ನಾನು ಆದ್ರೂ ಏನು ಮಾತಾಡಲ್ಲ. ನಾವು ಅವನ ಮೇಲೆ ಯಾವ್ದೇ ರೀತಿ ಹಲ್ಲೆ ಮಾಡಿಲ್ಲ, ಏನು ಮಾಡಿಲ್ಲ. ನೀವು ಅದ್ರಲ್ಲಿ ವಿಡಿಯೋ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಸರ್ ಬೇಕಾದ್ರೆ. ಅದ್ರಲ್ಲಿ ಖುದ್ದಾಗ ಅವನು ನನ್ನ ಪ್ರವೋಕ್ ಮಾಡಿ ಅವನು ಬಾ ಬಾ ಅಂತ ಕರೀತಾ ಇದ್ದಾನೆ. ಅವನೇ ಖುದ್ದಾಗ ಕರೀತಾ ಇರೋದು. ಅವ್ನ್ ಡ್ರ್ಯಾಗರ್ ಇಟ್ಕೊಂಡ್ ಬಂದ ಕುಡ್ದಿದ್ದಾನೆ, ಅವ್ನು ಕುಡ್ದು ಟೈಟ್ ಆಗಿದ್ದಾನೆ, ಫುಲ್ ಎಣ್ಣೆ ಹೊಡೆದಿದ್ದಾನೆ. ಆ ಮೂಮೆಂಟ್ ಅಲ್ಲಿ ಅವನು ಡ್ರ್ಯಾಗರ್ ತಗೊಂಡ್ಬರ್ಬೇಕಾದ್ರೆ ಅವನು ನನಗೆ ಅದು ವಿಡಿಯೋ ಮಾಡ್ತಿರೋದು ನನ್ ಗಮನಕ್ಕೆ ಬಂದಿಲ್ಲ. ನಾನ್ ನಿಮ್ಮಲ್ಲಿ ಸುದ್ದಿ ಆದ್ಮೇಲೆ ನಾನು ಅದನ್ನ ನೋಡಿದ್ದು. ಹಿಂದಿನಿಂದೆಲ್ಲ ಏನಾದ್ರು ನಿಮಗೂ ಅವರಿಗೂ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾರು ಇತ್ತಾ? ಇಲ್ಲ, ಅದೇ ರಾಜಕೀಯವಾಗಿ ಅವನು ಬೇರೆ ಪಾರ್ಟಿಲಿ ಕಾರ್ಯಕರ್ತನ ಏನೋ ಗೊತ್ತಿಲ್ಲ. ಬಟ್ ಅಂದ್ರೆ ನಮ್ದು ಐಡಿಯಾಲಜಿ ಬೇರೆ ಇರುತ್ತೆ, ಅವ್ರದ್ದು ಏನೋ ಬೇರೆ ಇರ್ಬೋದು. ಬಟ್ ಹಂಗಾಗಿ ಅವನಿಗೂ ನನ್ಗೂ ಅಷ್ಟಕ್ಕಷ್ಟೇ ನಾವೇನ್ ಮಾತುಕತೆ ಏನಿಲ್ಲ, ಒಂದೇ ಊರು. ಬಟ್ ಇವತ್ತು ಸರ್ಪ್ರೈಸ್ ನನ್ಗದು. ನಾನು ಸಂಜೆ 6:05 ನಾನ್ ಮನೆಗ್ ಬರೋ ಟೈಮಲ್ಲಿ ಅದ್ ದಾರಿಲಿ ಆಗಿರೋ ಘಟನೆ. ಅವ್ನ್ ಡ್ರ್ಯಾಗರ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾನೆ. ಅವಾಗ ಅವನೇ ಪ್ರವೋಕ್ ಮಾಡಿ ನನ್ನ ಕರೀತಾ ಇದ್ದಾನೆ. ನಾನ್ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾನ್ ಕತ್ತಿ ತಾಂಡಿದ್ದೆ ಅಷ್ಟೇ ಬಿಟ್ರೆ ನಾನು ಅದನ್ನ ಅವನಿಗೆ ಕಡಿಯೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಬೇಕು ಅಂತಲ್ಲ, ಸೆಲ್ಫ್ ಡಿಫೆನ್ಸ್ ಮಾಡ್ಕೊಂಡಿರೋದು ನಾನು. ಏನಾಗುತ್ತೆ ಅಂದ್ರೆ ಈ ರೀತಿ ಪಬ್ಲಿಕ್ ಅಲ್ಲಿ ನೀವು ಲಾಂಗ್ ಇಟ್ಕೊಂಡು ಹೋಗೋದು, ಅಥವಾ ನೀವು ಹೇಳಂಗೆ ಅವ್ರೇನಾರ
ಡ್ರ್ಯಾಗರ್ ಇಟ್ಕೊಂಡಿದಿರೋ ಅಂತ ಹೇಳ್ತೀರಿ. ಇದು ಬೇರೆ ತರದ ಮೆಸೇಜ್ ಹೋಗಲ್ವಾ ಅಂತ? ಸರ್ ಖಂಡಿತವಾಗ್ಲೂ ಬೇರೆ ತರದ ಮೆಸೇಜ್ ಹೋಗುತ್ತೆ. ಬಟ್ ನಾನ್ ಇಟ್ಕೊಂಡಿದ್ದು ಕತ್ತಿ, ಅದು ತೋಟಕ್ಕೆ ಹೋಗಕ್ಕೆ ಬರಕ್ಕೆ ಇಟ್ಕೊಂಡಿರೋದು. ಆಯ್ತಾ, ಅದು ಕಾರಲ್ಲಿ ಇತ್ತು, ತಗೊಂಡೆ. ಅವ್ನು ಯಾವಾಗ ಡ್ರ್ಯಾಗರ್ ಇಟ್ಕೊಂಡ್ ಅವ್ನ ಕೈಲಿದೆ ಡ್ರ್ಯಾಗರ್. ಬಟ್ ಆ ವಿಡಿಯೋದಲ್ಲಿ ಅವನೇ ವಿಡಿಯೋ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ. ಆ ವಿಡಿಯೋದಲ್ಲಿ ಅವನು ಕಾಣಿಸಲ್ಲ, ಅವ್ನ ಫೇಸು ಕಾಣಿಸಲ್ಲ. ಬಟ್ ನನ್ನನ್ ಮಾತ್ರ ಕಾಣಿಸಿ ನನ್ನನ್ ತೇಜೋವಧೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿದ್ದಾರೆ. ಬಟ್ ಬೇರೆ ಏನೋ ನಡೆದಿಲ್ಲ ಅಲ್ಲಿ, ಮತ್ತೆ ಗಲಾಟೆ ಬೇರೆ ಖಂಡಿತವಾಗೂ ಏನು ನಡೆದಿಲ್ಲ. ಅವನು ತುಂಬಾ ಕುಡ್ದು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದಾನೆ. ಅವನು ಅವಾಚ್ಯ ಶಬ್ದಗಳನ್ನು ಬಳಸ್ತಾ ಇದ್ದಾನೆ. ನಾನು ಒಂದೇ ಒಂದು ಪದ ಕೂಡ ಬೈದಿಲ್ಲ. ಅಷ್ಟೊತ್ತಿಗೆ ನಮ್ ಸ್ನೇಹಿತರು ಎಲ್ಲ ಬಂದ್ರು, ಆಮೇಲೆ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಬಂದಾದ್ಮೇಲೆ ನಾನು ಅದನ್ನ ವಾಪಸ್ ಹೊರಟಿದ್ದೀನಿ. ನಾನು ಸೀದಾ ಬಂದ್ಬಿಟ್ಟೆ ಮನೆಗೆ. ಇಷ್ಟೇ ಘಟನೆ ನಡೆದಿದ್ದು. ಅದನ್ನ ಬೇರೆ ತರ ಅದನ್ನ ನಮ್ ತೇಜೋವಧೆ ಮಾಡಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಸರ್. ಆತ್ಮೀಯ ಗ್ರಾಹಕರೇ, ನಿಮ್ಮ ನೆಚ್ಚಿನ ಚಿಕ್ಕಮಗಳೂರು ರಿಲಯನ್ಸ್ ಟ್ರೆಂಡ್ಸ್ ನಲ್ಲಿ ವಿಶೇಷ ಆಫರ್ 3,499 ರೂಪಾಯಿ ಮೌಲ್ಯದ ಶಾಪಿಂಗ್ ಮಾಡಿ 3,499 ರೂಪಾಯಿ ಮೌಲ್ಯದ ಬಟ್ಟೆಗಳನ್ನ ಉಚಿತವಾಗಿ ಪಡೆಯಿರಿ. ಈ ಆಫರ್ ಕೇವಲ ಸೀಮಿತ ಅವಧಿಗೆ ಮಾತ್ರ. ಜೂನ್ 16ರಿಂದ ಜೂನ್ 22ರವರೆಗೆ ಮಾತ್ರ. ಷರತ್ತುಗಳು ಅನ್ವಯಿಸುತ್ತವೆ. ಇಂದೇ ಭೇಟಿ ನೀಡಿ. ಎಂಜಿ ರೋಡ್, ರಿಲಯನ್ಸ್ ಟ್ರೆಂಡ್ಸ್, ಚಿಕ್ಕಮಗಳೂರು. ಧನ್ಯವಾದಗಳು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.